ಆಫ್ಟರ್ ಗ್ರಾಜ್ಯುಯೇಟ್ಸ್ಗಳ ಪರಿಸ್ಥಿತಿ ಎಷ್ಟು ಗಂಭೀರ ಅದಂದ್ರೆ ಇಂಡಿಯಾ ಒಳಗೆ मेरे पढ़ाई के चक्कर में लेकिन काफ़ी सारा ज़मीन बिक चुका है. Only get any job. We are well mentally prepared to even do D grade jobs. 65% of the youth in India are jobless. 65%. ಎವ್ರಿ ಇಯರ್ ಇಂಡಿಯಾ 9 million to 10 million ಅಂದರೆ 1 ಕೋಟಿವರೆಗೂ ಗ್ರಾಜ್ಯುಯೇಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಿದೆ ಎವ್ರಿ ಇಯರ್ ಪ್ರತಿ ವರ್ಷ. ಬಟ್ ಅದ್ರೊಳಗೆ ಕೆಲಸ ಅಂತ ಸಿಗ್ತಾ ಇರೋದು 20% ಗ್ರಾಜ್ಯುಯೇಟ್ಸ್ಗಳಿಗೆ ಮಾತ್ರ. ಉಳಿದ 80% ಒಳಗೆ 30 to 40% ಪೀಪಲ್ಸು ಅಂಡರ್ ಎಂಪ್ಲಾಯೀಸ್ಗಳಂದ್ರೆ ಅವ್ರು ಓದಿರೋ ಗ್ರಾಜ್ಯುಯೇಷನ್ಗೂ ಎಟ್ ಪ್ರೆಸೆಂಟ್ ಅವ್ರು ಮಾಡ್ತಾ ಇರೋ ಕೆಲಸಕ್ಕೂ ಸಂಬಂಧನೇ ಇರೋಂಗಿಲ್ಲ. ಕಂಪ್ಲೀಟ್ ಮಾಡಿರೋರು ಸೊಸೈಟಿ ಒಳಗಿರೋ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಸೊಸೈಟಿನ ಇಂಪ್ರೂವ್ ಮಾಡಕ್ಕಂತೇಳಿ ನಮ್ಮ ಎಜುಕೇಷನ್ ಸಿಸ್ಟಮ್ ತೊಗೊಂಬಂದಿರೋದು. ಬಟ್ ಎಟ್ ಪ್ರೆಸೆಂಟ್ ಹೆಂಗಾಗ್ಬಿಟ್ಟದ ಅಂತಂದ್ರೆ ಗ್ರಾಜ್ಯುಯೇಟ್ಸ್ಗಳ ಈ ಸಮಾಜದೊಳಗೆ ಒಂದು ಪ್ರಾಬ್ಲಮ್ಸ್. US there are more than 5 lakh people who don't send their children to school. Ironically, mostly all teachers, because they know how screwed up the system is. ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಏನು ಮಾಡ್ಬೇಕನ್ನೋ ಕ್ಲಾರಿಟಿ ಕೂಡ ಇರೋಂಗಿಲ್ಲ. ಎಲ್ಲ ಪ್ರಾಬ್ಲಮ್ ಇರೋ ಎಜುಕೇಷನ್ ಸಿಸ್ಟಮ್ ಹೆಂಗೆ ಬಂತಂದ್ರೆ ಓವರ್ ಆಲ್ ಆಗಿ ನಾವು ಎಟ್ ಪ್ರೆಸೆಂಟ್ ನಾವು ಓದ್ತಾ ಇರೋ ಎಜುಕೇಷನ್ ಸಿಸ್ಟಮ್ ನಮ್ಮ ಎಜುಕೇಷನ್ ಸಿಸ್ಟಮ್ ಅಲ್ಲ, ಇದು ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್. ಬ್ರಿಟಿಷರು 18th century ಒಳಗೆ ನಮ್ಮ ರೂಲ್ ಮಾಡ್ತಿರ್ಬೇಕಾದ್ರೆ ನಮ್ಮ ಇಂಡಿಯನ್ಸ್ ಜೋಡಿ ಕಮ್ಯುನಿಕೇಟ್ ಮಾಡೋಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಅವ್ರ ಜೋಡಿ. ಅದು ಬಿಟ್ಟರೆ ಬ್ರಿಟಿಷ್ ಅಡ್ಮಿನಿಸ್ಟ್ರೇಟಿವ್ ಒಳಗೆ ಕೆಲಸ ಮಾಡೋಕ್ಕೆ ದೊಡ್ಡ ಪ್ರಮಾಣದಾಗ ದೊಡ್ಡ ಸಂಖ್ಯೆಯಲ್ಲಿ ಕ್ಲರ್ಕ್ಸ್ಗಳು ಬೇಕಾಗಿದ್ರು, ಗುಮಾಸ್ತರು ಬೇಕಾಗಿದ್ರು. ಇದೊಂದೇ ಉದ್ದೇಶದಿಂದ 1835 ಒಳಗೆ ವಿಲಿಯಂ ಬೆಂಟಿಂಗ್ಟನ್ ಅವನು ಈ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ 1835ನ ತೊಗೊಂಬರ್ತಾನೆ. ಈ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ 1835 ಮೇನ್ ಮೋಟಿವ್ ಏನಾಗಿತ್ತಂದ್ರೆ ಜಸ್ಟ್ ಕ್ವಶನ್ ಮಾಡಲಾರ್ದೆ ಬ್ರಿಟಿಷರು ಪಾಸ್ ಮಾಡಿರೋ ಆರ್ಡ್ರನ್ನ ಚಾಚು ತಪ್ಪದೆ ಫಾಲೋ ಮಾಡೋ ಗುಲಾಮ್ರು ಬೇಕಾಗಿತ್ತು. ಈ ಒಂದು ಉದ್ದೇಶದಿಂದ ಈ 1835 ಒಳಗೆ ಬ್ರಿಟಿಷರು ಎಜುಕೇಷನ್ ಸಿಸ್ಟಮ್ನ ತೊಗೊಂಬಂದ್ರು. ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ನಮಗೊಂದು ಎಜುಕೇಷನ್ ಸಿಸ್ಟಮ್ ಬೇಕಾಗಿತ್ತು. ನಮ್ಮ ನೇಷನ್ ಡೆವಲಪ್ಮೆಂಟಿಗೆ ಅಂತೇಳಿ ಒಂದು ವರ್ಕ್ ಫೋರ್ಸ್ ಕ್ರಿಯೇಟ್ ಮಾಡೋದಾಗಿತ್ತು. ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಲಿಕ್ಕೆ ಎಜುಕೇಟೆಡ್ಗಳು ಬೇಕಾಗಿದ್ರು. ಸೊ ಈ ಒಂದು ಉದ್ದೇಶದಿಂದ ಇದು ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಯಿತು 19th century ಒಳಗೆ 20th century ಒಳಗೆ. ಬಟ್ ಅವ್ರಿಗೆ ಈ ಎಜುಕೇಷನ್ ಸಿಸ್ಟಮ್ನಿಂದ ಮೇಜರ್ ಪ್ರಾಬ್ಲಮ್ಸ್ಗಳೇನು ಬರಲೇ ಇಲ್ಲ. ಯಾಕಂತಾರೆ ಅವಾಗಿನ್ನೂ ನಮ್ಮ ಇಂಡಿಯಾದ ಎಕನಾಮಿ ಕಡಿಮೆ ಇತ್ತು, ಲಿಟ್ರಸಿ ರೇಟ್ ತುಂಬ ಕಡಿಮೆ ಇತ್ತು, ಗ್ರಾಜ್ಯುಯೇಟ್ಸ್ಗಳು ಅವಾಗಿನ್ನೂ ತುಂಬ ಕಡಿಮೆ ಪ್ರಮಾಣದಲ್ಲಿದ್ದರು. ಅವಾಗ ಓವರ್ ಆಲ್ ಒಳ್ಳೆ ಎಜುಕೇಷನ್ ಕಂಪ್ಲೀಟ್ ಮಾಡ್ಯಾನಂತಂದ್ರೆ ಅವನಿಗೆ ಒಳ್ಳೆ ಪೋಸ್ಟ್ ಸಿಗ್ತಾ ಇತ್ತು, ಅವ್ನ ಲೈಫ್ ಬೆಟರ್ ಆಗ್ತಾ ಇತ್ತು. ಅದೇ ಎಜುಕೇಷನ್ ಸಿಸ್ಟಮ್ ಒಳಗೆ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿರೋ ನಾವು ಇವತ್ತು ಅನ್ಎಂಪ್ಲಾಯ್ಗಳು, ಅದು ಬಿಟ್ಟರೆ ಅಂಡರ್ ಎಂಪ್ಲಾಯ್ಗಳು. ಇದಕ್ಕೆಲ್ಲ ಏನು ಮೇನ್ ರೀಸನ್ ಅಂದ್ರೆ ಇವತ್ತಿಗೂ ಇಷ್ಟು ಔಟ್ಡೇಟೆಡ್ ಸಿಲೆಬಸ್ಗಳದಾವಲ್ಲ ನಮ್ಮ ಎಜುಕೇಷನ್ ಸಿಸ್ಟಮ್ ಒಳಗೆ. In my high school, sometimes in 1967, and I did this experiment. Okay? And the people who are in high school 2017, they are also doing this experiment. ಇವತ್ತಿರೋ ಜಾಬ್ ಮಾರ್ಕೆಟ್ ಒಳಗೆ ನಮ್ಮ ಸ್ಕೂಲಿಂಗ್ ಸೆಕ್ಟರ್ ಒಳಗೆ ನಮ್ಗೆ ಹೇಳ್ತಿರೋಂಥ ಸಿಲೆಬಸ್ಗಳು ಎರಡಕ್ಕೆರಡು ಮ್ಯಾಚೇ ಇಲ್ಲ. ಲೈಕ್ ಜಾಬ್ ಮಾರ್ಕೆಟ್ ಎಕ್ಸ್ಪೆಂಡ್ ಆಗಿ ಹೊಸ ಜಾಬ್ಗಳು ಕ್ರಿಯೇಟ್ ಆಗ್ಯಾವ. ಲೈಕ್ ಫ್ರೀಲ್ಯಾನ್ಸಿಂಗು, ಕಂಟೆಂಟ್ ಕ್ರಿಯೇಟರು, ಡಿಜಿಟಲ್ ಮಾರ್ಕೆಟಿಂಗು, ಸೋಷಿಯಲ್ ಮೀಡಿಯಾ ಮ್ಯಾನೇಜರು, ಡೇಟಾ ಸೈಂಟಿಸ್ಟು, ಇವೆಲ್ಲ ನಮ್ಮ ಸ್ಕೂಲ್ ಕರಿಕ್ಯುಲಮ್ ಒಳಗೆ ಇವತ್ತಿನವರೆಗೂ ಅಪ್ಡೇಟ್ ಆಗಿಲ್ಲ. ಒಳಗೆ ಏನಂತಂದ್ರೆ ಮೇನ್ ಅಷ್ಟು ಬೇರೆ ಬೇರೆ ಆಪ್ಷನ್ಸ್ಗಳು ನಾವು ಭಾಳ ಲಿಮಿಟೆಡ್ ನೋಡ್ತೀವಿ. ಎಲ್ಲರೂ ಒಂದೇ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ಒಳಗೆ ಹೋಗ್ತೀವಿ. ಇದರಿಂದ ಮೇಜರ್ ಆಗಿ ಏನಾಗುತ್ತೆ ಅಂದ್ರೆ 1% ಪೀಪಲ್ಸ್ ಎಂಪ್ಲಾಯ್ಗಳಾಗ್ತಾರೆ, ಯಾರೋ ಒಬ್ಬರಿಬ್ಬರಿಗೆ ಕೆಲಸ ಸಿಗುತ್ತೆ. ಬಟ್ ಉಳಿದಿರೋದು ಎಲ್ಲ ಗ್ರಾಜ್ಯುಯೇಟ್ಸ್ಗಳು ಅನ್ಎಂಪ್ಲಾಯ್ಗಳಾಗಿ ಹೋಗ್ತೀವಿ, ಇಲ್ಲ ಅಂಡರ್ ಎಂಪ್ಲಾಯ್ಗಳಾಗಿ ಉಳಿತಾ ಇದು ಅಷ್ಟೇ. ಸೊ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಗ್ರಾಜ್ಯುಯೇಟ್ಸ್ಗಳು ಹೆಂಗೂ ಜಾಸ್ತಿ ಆಗಿವೆ ಎಲ್ಲ ಕಡೆ, ಎಲ್ಲರಿಗೂ ಗ್ರ್ಯಾಜುಯೇಷನ್ ಅದ. ಬಟ್ ಪರ್ಟಿಕ್ಯುಲರ್ ಆಗಿ ಯಾವುದೇ ಸ್ಕಿಲ್ಸ್ ನಿಂತ ನಾವು ಗ್ರ್ಯಾಜುಯೇಷನ್ ಡಿಗ್ರಿ ತೊಗೊಂಡು ಹೊರಗೆ ಬರಲಾಗಿವಿ. ಫಾರ್ ಬೆಟ್ರ್ ಏನು ನಾವು ಮಾಡೋದಂತಂದ್ರೆ ಆಲ್ಮೋಸ್ಟ್ ನಾವು ಎಜುಕೇಷನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಲಾರ್ದೆ ಟ್ರೂಲಿ ನಮ್ಗೆ ಎಜುಕೇಷನ್ ಮೇಲೆ ಪ್ಯಾಷನ್ ಇದ್ದು ಅದ್ರ ನಿಂತರ ನಾವು ರಿಲೇಟೆಡ್ ಜಾಬ್ ಮಾಡ್ತೀವಿ ಅಂತಂದ್ರೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿಕೊಂಡು ಹೈಯರ್ ಎಜುಕೇಷನ್ಗೆ ಹೋಗಿ ಅಲ್ಲಿ ಲೈಫ್ ಬೆಟ್ರ್ ಮಾಡ್ಕೊಳ್ಳೋದು ಒಂದು ಆಪ್ಷನ್ ಆದ್ರೆ. ಸೊ ನಮ್ಗೆ ನಾವು ಓದ್ತಿರೋ ಡಿಗ್ರಿ ಮೇಲೆ ಫ್ಯೂಚರ್ ಇಲ್ಲ ಅಂತ ಗೊತ್ತಾದ್ಮೇಲೆ ಬೇರೆ ಯಾವ್ದಾದ್ರು ಸ್ಕಿಲ್ ಸೆಕ್ಟರ್ ಮೇಲೆ ಕೆಲಸ ಮಾಡಿ ಅದರೊಳಗೆ ಡೆವಲಪ್ ಆಗಿ ಅದನ್ನ ನಾವು ಲೈಫ್ ಒಳಗೆ ಅದನ್ನ ಎಲ್ಲಿ ಲೈಫ್ ಒಳಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ತಿಳ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಿದ್ರೆ ನಾವು ಎಟ್ ಪ್ರೆಸೆಂಟ್ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಒಳಗೆ ಒಂದಿಷ್ಟು ಪ್ರಾಬ್ಲಮ್ಸ್ನ ಕಡಿಮೆ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ. ಓವರ್ ಆಲ್ ನಮ್ಮ ಎಜುಕೇಷನ್ ಸಿಸ್ಟಮ್ ಮೇಲೆ ನಿಮಗೇನು ಒಪಿನಿಯನ್ ಅದ ಕಾಮೆಂಟ್ ಮಾಡಿ ಹೇಳಿ ನನಗೆ.